ಹಾಯ್ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಕಮ್ಮಿ ನೋಡಿದಂಗೆ ಇವತ್ತು ನನ್ನ ಫ್ರೆಂಡ್ ಮನೆ ಗ್ರೂಪ್ ರೇಸ್ ಐತೆ. 8 ಗಂಟೆಗೆ ಬರೋಕ್ಕೆ ಹೇಳಿದ್ದವಳು, 10 ಗಂಟೆ ಆಗೈತೆ ಆಲ್ರೆಡಿ. ಇಲ್ಲಿ ಲೇಟ್ ಆಗ್ಬಿಟ್ಟೈತೆ. ಸೊ ಬೇಗ ರೆಡಿಯಾಗಿ ಅಲ್ಲಿ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಳ ಏನಾಯ್ತು? 80% ಇತ್ತು ಅಲ್ಲಿಂದ ಆನ್ ಮಾಡಿದಾಗ. ಸಡನ್ ಆಗಿ ಆನ್ ಮಾಡಿದ್ಮೇಲೆ ಬರೀ 38% ತೋರಿಸ್ತಾ ಇದೆ. ಫುಲ್ ಭಯ ಆಗೋಯ್ತು. ಚೆನ್ನಾಯ್ತಾ? ಒಂದ್ಸಲಿ ಆಫ್ ಮಾಡು ಅಂತವಳೆ. ಊಟ ಇನ್ನ ಇಲ್ಲಿ ಏನೋ ಹಾಕಿಲ್ಲ, ಹಾಕಿದ್ಮೇಲೆ ತೋರ್ಸೋರಿ. ಇವ್ನ ಆಡಿದಕ್ಕೆ ಭಯ ಆಯ್ತು ನಂಗೆ. ಇನ್ನಿ ಅವಳು ಆಡ್ದಾಗ ಇನ್ನ ಡಬಲ್ ಕೋಮಾಗೆ ಹೋಗಿರ್ತೀನಿ. ಏನು ಹೇಳು? ಏನು ಹೈಟ್ ನೋಡ್ಬಿಟ್ಟು ಮಾತಾಡೋದಿಲ್ಲ MHಗೆ. ಇಲ್ಲ ಕಣ, ಅವಳು ಹೆಲ್ಮೆಟ್ ಹಿಡ್ಕೊಂಡು ನಿಂತಿಲ್ಲ. ಹೀಲ್ಸ್ ಹಾಕೊಂಡ್ಬಿಟ್ಟು ಇಷ್ಟು ಉದ್ದ ಆಗ್ಬಿಟ್ಟವಳು, ಸ್ವಲ್ಪ ಜಾಸ್ತಿ ಉದ್ದಾವಳೆ. ಅದಕ್ಕೆ ಹಂಗೆ ಮಾತಾಡೋದು. ನಾ ಹೇಳ್ದಂಗೆ ಆಡ್ತೀನಿ. ಏನಂದ ಅವಳು? ಹೈಟ್ ನೋಡ್ಬಿಟ್ಟು MHಗೆ ನೀನೇನಂದೆ? ನನಗೇನಂದೆ? ನಾಯಿ ತರ ಆಡ್ತೀನಿ ನಾನು. ಅದಕ್ಕೆ ನೀನೇನಂದೆ? ನಾಯಿ ತರ ಅಲ್ಲ, ಹುಲಿ ತರ ಆಡ್ತೀನಿ. ಹುಲಿ ಕಡೆ ನಾನು, ಹುಲಿ ಕಡೆ ನಾನು. ಲೇ ಸುಶಾ, ನಾನು ಯಾರು? ನಾನು ಯಾರು? ಹುಲಿ ಕಡೆ ನಾನು. ಇವ್ರ ಮನೆದೆ ಗ್ರೂಪ್ ಪ್ರವೇಶ. ಎಲ್ಲ ನಿನ್ ಕಾಫಿ ಎಲ್ಲ ಚೇರ್ಸ್ ಮಾಡೋಣ. ಕುಡಿದು ಖಾಲಿ ಮಾಡ್ಬಿಟ್ಟ ತಿನ್ನಕ್ಕೆ. ಲೇ ಒಳ್ಳೆ ಇದು ಜ್ಯುವೆಲರಿ ಶಾಪ್ ಮುಂದೆ ಹಾಕಿರ್ತಲ್ಲ ಫೋಟೋ, ಅವ್ರ ತರ ಇದೆಯಾ ಕಡೆ. ಹಂಗೆ ವೆಲ್ಕಮ್ ಮಾಡೋದು. ಇದನ್ನ ಅಪ್ಲೋಡ್ ಮಾಡ್ಬೇಕಾ? ಇದನ್ನ ಅಪ್ಲೋಡ್ ಮಾಡ್ಬೇಕಾ? 9:30ಗೆ ಬಂದು ವೇಟ್ ಮಾಡ್ತಾವಳೆ. ಯಾರು? ಅದಕ್ಕೆ ನಾವೆಲ್ಲ ಸ್ವಲ್ಪ ಲೇಟ್ ಆಗಿ ಬಂದಿರೋದು. ಇವ್ರು ಯಾರು? ಇವ್ರು ನಿಮ್ಮ ಅಮ್ಮನಾ? ನಿಮ್ಮ ಅಮ್ಮನಾ? ಆಂಟಿ, ನಿಮ್ಮ ಮಗಳು ನನ್ನ ಬೆಸ್ಟ್ ಫ್ರೆಂಡ್ ಆಂಟಿ. ಚೆನ್ನಾಗಿದ್ದಾರೆ. ನಿಮ್ಮಂತವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವಳು ಜೀವನದಲ್ಲಿ ಒಳ್ಳೆಯವಳಾಗ್ಲಿ ಅಂತ. ಆಯ್ತಾ ಆಂಟಿ, ಇರ್ಲಿ ಆಂಟಿ. ಆಯ್ತು ಆಂಟಿ, ಥ್ಯಾಂಕ್ಸ್ ಆಂಟಿ. ಹಾಯ್ ಆಂಟಿ. ಹಾಯ್. ಹೋಮ್ ಟೂರ್ ವ್ಲಾಗ್. ಆಂಟಿ ಏನು ಒಳ್ಳೆ ಲಕ್ಷ್ಮಿ ಇದಂಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಆಂಟಿ, ಸೀರಿಯಸ್ ಆಗಿ. ನಿಜವಾಗ್ಲೂ ಸಕ್ಕತ್ತಾಗಿದ್ದೀರಾ. ಏನಂಟಿ ಏನಂಟಿ ಹೇಳಿ, ಇಲ್ಲ ಹೇಳಿ, ಆಗಲ್ಲ ಹೇಳಲ್ಲ. ಆಂಟಿ. ನಾನು ಸ್ವಲ್ಪ ಹೌದಾ? ಇವಳು ಹೇಳಿಲ್ಲ. ಇವಳೇನು ಒಳ್ಳೆ ಇಲ್ಲಿ ಇದ್ರಲ್ಲಿ ಜ್ಯುವೆಲರಿ ಶಾಪ್ ಮುಂದೆ ಹಾಕಿರ್ತಾರಲ್ಲ ಪೋಸ್ಟ್, ಆತರ ಫೋಟೋ ಹಿಂಗ್ ಮಾಡಿ ಹಿಂಗೆ ಬನ್ನಿ ಅಂದ್ರು. ಸ್ವಲ್ಪ ಬನ್ನಿ ಒಳಗಡೆ ಅಂತ. ಅದನ್ನು ಒಳ್ಳೆ ಮಾಡಿರೋದು, ಅದನ್ನು ಒಳ್ಳೆ ಮಾಡಿರೋದು. MKR ಅವ್ರ ಪ್ರೊಡ್ಯೂಸ್ ಬ್ಲಾಗ್ಸ್ ಅಲ್ಲಿ ಇದು ಹಾಕ್ಬೇಡವಾ, ಪ್ರಮೋಷನ್ಗೆ ಕಾಸು ಇಸ್ಕೊಳ್ಳೋದು. ಸರಿ ಮಚ್ಚಿ. MKR ಅವ್ರ ಹತ್ರ ಪಾಪ ಕೆಲಸ ಮಾಡ್ತಾವಳೆ. ಫ್ಯಾನ್ಸ್ ಅವ್ರು ನೋಡಿ ಇಲ್ಲಿ. ನಮ್ಮನೆ ಅಂತ ಅದು ಕಂಫರ್ಟ್. ಡಿಸ್ಪ್ಲೇ ಏನಾಗಿದೆ ವಿನಯ್? ಹೇಳ್ತಿದ್ದೀನಿ ಪಿಂಕ್ ಕಲರ್ ಏನ್ ಬೀಡ್ಸ್ಕೊಳ್ಳೋದ ಕೇಳ್ತಾ ಇದ್ದೀನಿ ನಾನು. ನಾನೇನೋ ಕೇಳ್ತಾ ಇದ್ದೀನಿ ವಿನಯ್. ಡಿಸ್ಪ್ಲೇ ಹಂಗೆ ಅದೇ ಏನಪ್ಪ ಹೋಗ್ಬಿಟ್ಟೈತೆ ಡಿಸ್ಪ್ಲೇ. ಸೂಪರ್ ಶಿಕ್ಷಣ ನೀನು. ಒಂದ್ಲೇದಲ್ಲಿ ಚೆನ್ನಾಗಿ ಕೊಡ್ತಾಳೆ. ಅವಳು ಎಷ್ಟೋ ಮಾರ್ಕ್ಸು? 9.3. ಲೇ ವ್ಯಾಂಪೈರ್ ಡೈರೀಸ್ ನೋಡೋ ಅಂತ ಇವಳು ಒಬ್ಳೆ ಓದ್ಕೊಂಡ್ಬಿಟ್ಟವಳೆಲ್ಲ. ನನಗೆ ತೋರಿಸ್ಬಿಟ್ಟು ಇವನ್ ಗಾಡಿದು ಇವನು ಅವಳು CA ಪಾಸ್ದು ತಾನು ಗೀಸ್ಕೊಂತಿಲ್ಲ. ಹೊಸ ಗಾಡಿ ಅಂದ್ರೇನು? ಆತರ ಗಾಡಿ ಭೇದ ಮಾಡ್ಬಾರ್ದಪ್ಪ ರಾಜು.
ಬ್ಯಾಲೆನ್ಸ್ ಅಲ್ಲಿ ಎಷ್ಟಾಯ್ತು ಅಷ್ಟು ಅದು ಅದನ್ನ ಗಾಡಿ ಮತ್ತೇನು ಕೇಳ್ತೀಯಾ ಇವಾಗ ಸದ್ಯ ಹೆಡ್ಲೈಟ್ ತಗೊಂಡಿರೋ ಗಾಡಿ ಹೇಳು ಬೇಡ ಬಿಡು ಮಾತಾಡ್ಬಿಡಿ ನಿನ್ನ ಮಾತು ಯಾರು ಕೇಳಿಸ್ಕೊಂಡಲ್ಲ ಫಸ್ಟ್ ಆಫ್ ಆಲ್ ಯಾರಾದ್ರೂ ಮಾತಾಡಲ್ಲ ನೀನು ಅದನ್ನ ಅವ್ರು ಬಂದು ನೋಡ್ತಾರೆ ಎಡಿಟರ್ ಇದನ್ನೆಲ್ಲ ಕಟ್ ಮಾಡೋ ಇವಳನ್ನ ಕಟ್ ಮಾಡ್ಬೇಕು ಎಡಿಟರ್ ಕಟ್ ಮಾಡಿ ನಿನ್ ಗಾಳಿ ಆಗ್ದೆ ನಿಮ್ಗೆ ಎಲ್ಲಿ ಗಾಳಿ ಹೋಗುವ ಗಾಳಿ ಹಾಕ್ದ ಇರೋ ಇರೋ ನಿಮಿಷ ಯಾವ ಗಾಳಿನೇ ಯಾವ ಪಂಪ್ ಒಳಗಡೆ ಬಿಟ್ಟೆ ಡಿಪ್ರೆಷನ್ ಪಂಪ್ ಬಿಟ್ಲ ಅಂತ ನಿಮ್ಗೆ ಓದ್ಕೊಂಡಿಲ್ಲ ಅವಳು ನೋಡ್ರ ಡಿಪ್ರೆಷನ್ ಅಂತ ರೆಕಗ್ನೈಸ್ ಮಾಡ್ರಿ ಅಷ್ಟೇ ಅವಳೆ ಕಣ್ ಮುಚ್ಕೊಂಡು ಇವನೇನ ಹೇಳ್ದ ಹೇಳೋ ಮಾತಲ್ಲ ಹೇಳೋ ಜೋರಾಗಿಲ್ಲ ಹುಚ್ಚು ಅಂತ ಅವ್ನ ಕಡೆ ಏನೋ ಹುಚ್ಚು ಹುಚ್ಚಂತೆ ಏನು ಹೆಂಗಾಗುತ್ತೆ ಹುಚ್ಚಿ ನಿಮ್ಮೂರ್ ಕಡೆ ಏನೋ ಅಂತಾರಲ್ಲ ಹುಚ್ಚು ಗೈಸ್ ಬ್ಲಾಗ್ ಮಾಡೋದೇ ಮರ್ತೋಗಿದ್ದೆ ಇವಾಗ ಜ್ಞಾಪನ ಆಯ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಯಾವ ಕೇಕು ನೆಕ್ಲೆಸ್ ಕೇಕಾ ನೆಕ್ಲೆಸ್ ಕೇಕ್ ಅಂತೆ ಕಂಟೆಂಟ್ ಕಡೆ ಜೋಕುಲೆ ಅದೆಲ್ಲ ನಗ್ರಿ ನೀವು ಶೇಪ್ ಔಟ್ ಮಾಡ್ರಿ ನನ್ನ ಅಲ್ಲೇ ಅಷ್ಟು ಗೊತ್ತಾಗಲ್ಲ ನಾವು ಅಂತ ಕಂಟೆಂಟ್ ಏನಂತೆ ಮಚ್ಚಿ ಏನಂತ ಯಾರ್ಯಾ ಆರೋಯ್ತು ಅಯ್ಯೋ ಕೆಂಪಿ ಕೋನನ್ ಕುಂಟೆ ಬಂದು ಕೋಳಿ ಕುಂಟೆ ಅಲ್ಬೇಕು ಲೇ ಏನ ಹಿಂಗ್ ಕರಿತಾವ್ರಿ ನಾ ಕೆಂಪಿ ಕೊಣನ್ ಕುಂಟೆ ಅಂತ ಸೇಮ್ ಕಲ್ಪನಾ ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ ಕಟ್ಟರದ್ನ ಬಿಚ್ಬಿಟ್ಟು ಅಲ್ಲಿ ಮಚ್ಚ ಸೇಮ್ ಕೆಂಪಿ ಸೋಮನಹಳ್ಳಿ ಸೋನೇನಹಳ್ಳಿ ಕಡೆ ಇದು ಸೋನೇನಹಳ್ಳಿ ಅಯ್ಯ ಎಷ್ಟು ಕಾಫಿ ಕುಡಿತೀಯ ಚೆನ್ನಾಗಿ ಅಜೀಬ್ ಮಾಡ್ತಾಳೆ ಇವಳು ಅವ್ಳು ಬಿಡ ಪಕ್ಕಣಕ್ಕೆ ಬಿಡಲ್ಲ ಊಟನ ಹೋಯ್ತಲ್ಲ ಕಾಫಿ ಮಾತ್ರ ಹೊಡಿಕ್ ಹೋಯ್ತಾ ಇದ್ದ ಲೇ ಅವಳು ಪಾಪ ರೀಲ್ಸ್ ಅಲ್ಲಿ ನೋಡವಳೆ ಹಿಂಗೆ ಕೆಫೇನ್ ಇಂದ ನಾನು ಬದುಕ್ತಾ ಇದ್ದೀನಿ ಕೆಫೇನ್ ಇಲ್ಲ ಅಂದ್ರೆ ಆಗಲ್ಲ ಅಂತ ಅವಳು ಅದನ್ನ ಫಾಲೋ ಮಾಡ್ಬೇಕು ಕೆಫೀನ್ ಅದು ಫಸ್ಟ್ ಆಫ್ ಆಲ್ ನಾನು ಹೇಳಕ್ ಬಂದೆ ಕೆಫೈನ್ ಅಲ್ಲ ಅದು ಕೆಫೀನ್ ಅದು ಯಾರು ಅವಳು ತಿಕ್ಲುಗಳು ಬಂದ್ಬಿಡ್ತಾವೆ ಕೆಂಪಸ್ ಹತ್ಕೊಂಡು ಏನೇನ ಡಿಫ್ರೆನ್ಸಾ ಡಿಪ್ರೆಷನ್ ಕಡೆ ಯಾವ್ದು ಡಿಫ್ರೆನ್ಸ್ ಅಲ್ಲ ಡಿಫ್ರೆನ್ಸ್ ಅನ್ನು ತಪ್ಪು ಮಾತಾಡ್ತಾಳು ತಿಕ್ಲು ಬಿಟ್ಟೈತದು ನಮ್ಮನ್ನು ಡಿಪ್ರೆಷನ್ ಕರ್ಕೊಂಡು ಹೋಗತ್ತಾರ ಅವಳೆ ಎಲ್ಲಿಗಾದ್ರೂ ಹೋಗಿ 6 ಗಂಟೆ ಮುಂಚೆ ಅಲ್ಲಿ ಬಿಡು ಏನ್ ಇವಾಗ ಅಲ್ಲಿ ಮಾತಾಡ್ತಾರೆ ಆಮೇಲೆ ಒಂದೇ ಸಲ ತಗೊಳ್ಳೋದು ನಾಲ್ಕದ ಬಿಡು ಕಟ್ ಮಾಡ್ತೀನಿ ಜೋರಾಗಿ ಮಾತಾಡಿತ್ತು ಇವಳು ಯೂಟ್ಯೂಬ್ ಓಪನ್ ಮಾಡ್ಬಿಟ್ರೆ ಅವ್ರಿಗೆ ಬ್ಲಾಗ್ ನೋಡ್ತೀನಿ ಇಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಜೋರಾಗಿ ಹೆಂಗನ್ಸ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಬೆಸ್ಟಿ ಮನೆ ಗೃಹ ಪ್ರವೇಶ ಚೆನ್ನಾಗಿತ್ತು ಸೈನಿಂಗ್ ಆಫ್ ಬೈ ಬೈ ಬಾಯ್ ಹೆಸರು ಹೇಳೋಗೋ ಹೇಳ್ದಲ್ಲ ವಿನಯ್ ಅಂತ
ಹೇಳೋದು ನಿಮಗೇನಿರುತ್ತೋ? ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಎಲ್ಲ. ಓವರ್ ಮನೆ ಎಲ್ಲ ಚೆನ್ನಾಗಿತ್ತು. ಹೌದಾ? ಮನೆ ಚೆನ್ನಾಗೈತಾ? ನಮಗೆ ಮನೆ ಬರ್ಕೊಳ್ತೀನಿ ಅಂದ್ರೆ ಹಾಂ. ಅದು 100%. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್. ತುಂಬ ಚೆನ್ನಾಗಿತ್ತು. ಲೇ ಚಾನಲ್ ಎಂಡ್ ಮಾಡಕ್ಕೆ ಚಾನಲ್ ಅಲ್ಲಿ ಬ್ಲಾಗ್ ಎಂಡ್ ಡಿಪ್ರೆಷನ್ ಮನೆ ತುಂಬ ಚೆನ್ನಾಗಿತ್ತು. ಬರೀ ಎಲ್ಲರೂ ಒಟ್ಟಿಗೆ ಇಲ್ಲಿ